ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾರ್ವಿಸ್ ಕಿಚನ್. ಸೊ ಇವತ್ತು ಈ ವಿಡಿಯೋದಲ್ಲಿ ಒಂದು ಸೂಪರ್ ಟೇಸ್ಟಿಯಾಗಿರುವ ಸ್ವೀಟ್ ಪೂರಿ ರೆಸಿಪಿಯನ್ನು ನೋಡೋಣ. ತುಂಬಾ ರುಚಿಯಾಗಿರುತ್ತೆ ಹಾಗೂ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದು ಹಾಗೂ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಈ ಸ್ವೀಟ್ ಪೂರಿಯನ್ನು ನಾವು ತಯಾರಿ ಮಾಡ್ಕೋಬಹುದು. ಸೊ ಹಾಗಾದರೆ ಬನ್ನಿ ಲೇಟ್ ಮಾಡದೆ ನೋಡೋಣ ಯಾವ ರೀತಿ ಮಾಡೋದಂತ ಹೇಳಿ. ಮೊದಲಿಗೆ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದರಲ್ಲಿ ನಾನು 1 ಕಪ್ಪಷ್ಟು ಇಲ್ಲಿ ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೂ 1/4 ಸ್ಪೂನಷ್ಟು ಇಲ್ಲಿ ನಾನು ಸಾಲ್ಟು ಹಾಗೂ 2 ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ನಾನು ತುಪ್ಪವನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಬೇಕಾದರೆ ನೀವು ಗೋಧಿ ಹಿಟ್ಟಿನಿಂದ ಕೂಡ ಮಾಡ್ಕೋಬಹುದು. ಸೊ ಈ ರೀತಿ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ. ಸೊ ನೀರನ್ನು ಆ್ಯಡ್ ಮಾಡದೆ ನೀಟಾಗಿ ಈ ರೀತಿ ಗಂಟಿಲ್ಲದೆ ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೋಡಿ ತೋರಿಸ್ತಾ ಇದ್ದೀನಿ. ಈಗ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ನೀರನ್ನು ಆ್ಯಡ್ ಮಾಡ್ತಾ ನಾವು ಮಿಕ್ಸ್ ಮಾಡ್ತಾ ಬರಬೇಕು. ಸೊ ಒಂದೇ ಸಲ ನೀರನ್ನು ಹೆಚ್ಚಾಗಿ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಸೊ ತುಂಬ ತೆಳುವಾಗುತ್ತೆ. ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾ ಬರಬೇಕು. ನೀವು ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೊತೀರೋ ಆ ರೀತಿ ಸ್ವಲ್ಪ ಮೃದುವಾಗಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ರೀತಿ ಮಿಕ್ಸ್ ಮಾಡಿ ಮುಚ್ಚಳವನ್ನು ಇಟ್ಟು ನಾವು ಒಂದು ಅರ್ಧ ಗಂಟೆ ಈ ರೀತಿ ನಾವು ನೆನೆಯೋಕ್ಕೆ ಬಿಡಬೇಕಾಗುತ್ತೆ. ಈಗ ಇನ್ನೊಂದು ಕಡೆ ಪ್ಯಾನ್ ತಗೊಂಡು ಪ್ಯಾನಲ್ಲಿ ನಾನು 1 ಕಪ್ಪಷ್ಟು ಶುಗರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೂ 1 ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ 1 ಕಪ್ಪು ಮೈದಾಗೆ 1 ಕಪ್ಪಷ್ಟು ಶುಗರ್ ಅನ್ನೋದು ಸರೋಗುತ್ತೆ. ನೀವೇನಾದರೂ ಮೈದಾ ಹಿಟ್ಟನ್ನು ಕ್ವಾಂಟಿಟಿ ನೀವು ಹೆಚ್ಚಾಗಿ ತೊಗೊಂಡಂಗಿದ್ರೆ ಸೊ ಶುಗರ್ ಕ್ವಾಂಟಿಟಿ ಕೂಡ ಹೆಚ್ಚಾಗಿ ತೊಗೋಬೇಕಾಗುತ್ತೆ. ಈಗ ಇದನ್ನು ನಾವು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಈ ರೀತಿ ನಾವು ತಿರುಗಿಸ್ತಾ ಬರಬೇಕು. ಈ ಸಕ್ಕರೆ ಪಾಕ ಅನ್ನೋದು ನಾವು ಮಿಡಲಲ್ಲಿ ಈ ರೀತಿ ಚೆಕ್ ಮಾಡ್ತಾ ಇರಬೇಕು. ಸೊ ಈ ಸಕ್ಕರೆ ಪಾಕ ಅನ್ನೋದು ತುಂಬ ಗಟ್ಟಿಯಾಗಿಲ್ಲದೆ ಈ ರೀತಿ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಕೈಗೆ ಈ ರೀತಿ ತಗೊಳ್ಳುವಾಗ ಮೆತ್ಕೋಬೇಕಾಗುತ್ತೆ. ಈ ರೀತಿ ಮೀಡಿಯಮ್ ಆಗಿ ಪಾಕ ತಗೊಂಡ್ರೆ ಸರೋಗುತ್ತೆ. ಈಗ ಇದರಲ್ಲಿ 1/4 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವನ್ನು ಆಫ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ. ಈಗ ನೆಕ್ಸ್ಟ್ ಪ್ರಾಸೆಸ್ ನೋಡೋಣ ಬನ್ನಿ. ನಾವು ಆಲ್ರೆಡಿ ಇಲ್ಲಿ ಮಿಕ್ಸ್ ಮಾಡಿಟ್ಟಿರೋವಂಥ ಮೈದಾ ಹಿಟ್ಟನ್ನು ತಗೊಳ್ಳೋಣ. ಇನ್ನೊಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಎಷ್ಟು ಮೃದುವಾಗಿದೆ. ಸೊ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿ ಇರಬೇಕು. ಸೊ ಈಗ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚಿಕ್ಕ ಚಿಕ್ಕ ಬಾಲ್ಸ್ ಥರ ಮಾಡ್ಕೋಬೇಕಾಗುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ. ಸೊ ಈ ಸೈಜ್ ತಗೊಂಡ್ರೆ ಕರೆಕ್ಟಾಗಿ ಸರೋಗುತ್ತೆ. ಸೊ ಇದೇ ರೀತಿ ಮಿಕ್ಕಿರುವ ಹಿಟ್ಟನ್ನು ಕೂಡ ಇದೇ ಶೇಪ್ನಲ್ಲಿ ನಾವು ಬಾಲ್ಸನ್ನು ಮಾಡ್ಕೋಬೇಕಾಗುತ್ತೆ. ಸೊ ಹಿಟ್ಟು ಅನ್ನೋದು ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೊ ರುಚಿ ಅನ್ನೋದು ಅಷ್ಟೇ ಚೆನ್ನಾಗಿರುತ್ತೆ. ಸೊ ಹಾಗೆ ಅಷ್ಟೇ ಸಾಫ್ಟಾಗಿ ಆಗುತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ರೀತಿ ಬಾಲ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಸ್ವಲ್ಪ ಮಟ್ಟಿಗೆ ಹಿಟ್ಟನ್ನು ತಗೊಂಡು ಈ ರೀತಿ ನಾವು ಒಂದೊಂದೇ ಬಾಲನ್ನು ತಗೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಲಟ್ಸ್ಕೋಬೇಕಾಗುತ್ತೆ. ಸ್ವಲ್ಪ ಥಿಕ್ನೆಸ್ ಆಗಿ ಈ ರೀತಿ ನಾನು ಲಟ್ಸ್ಕೊತಾ ಇದ್ದೀನಿ ನೋಡಿ ಚಿಕ್ಕದಾಗಿ. ಸೊ ಈಗ ಇದರಲ್ಲಿ ತುಪ್ಪವನ್ನು ಅಪ್ಲೈ ಮಾಡೋಣ. ಸೊ ನೀಟಾಗಿ ತುಪ್ಪವನ್ನು ಅಪ್ಲೈ ಮಾಡಿಬಿಟ್ಟು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಕೋನ್ ಶೇಪಲ್ಲಿ ಈ ರೀತಿ ನಾವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕೋನ್ ಶೇಪಲ್ಲಿ ಫೋಲ್ಡ್ ಮಾಡಿಕೊಂಡು ಮತ್ತೆ ನೀಟಾಗಿ ಲಟ್ಸ್ಕೋಬೇಕಾಗುತ್ತೆ. ಸೊ ತುಂಬ ತಿನ್ನಾಗಿರಬಾರ್ದು ಹಾಗೂ ತುಂಬ ತಿಕ್ಕಾಗಿ ಕೂಡ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ರೀತಿ ಇದ್ದರೆ ನಿಮಗೆ ಕರೆಕ್ಟಾಗಿ ಸರೋಗುತ್ತೆ. ಸೊ ಅದೇ ರೀತಿ ಮಿಕ್ಕಿರುವ ಎಲ್ಲ ಹಿಟ್ಟನ್ನು ಕೂಡ ಅದೇ ಶೇಪ್ನಲ್ಲೇ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ತುಂಬ ತಿಕ್ಕಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಸೊ ನೀವು ಕರೆಕ್ಟಾಗಿ ನಾವು ಮೀಡಿಯಮಾಗಿ ಈ ರೀತಿ ಮಾಡೋದ್ರಿಂದ ಸೊ ಕ್ರಿಸ್ಪಿಯಾಗಿ ಹಾಗೂ ಸಾಫ್ಟಾಗಿ ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ನೋಡಿ ನಾನು ಎಲ್ಲ ಹಿಟ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಡೀಪ್ ಫ್ರೈ ಮಾಡಬೇಕಾಗುತ್ತೆ. ಇಲ್ಲಿ ಅದಕ್ಕೆ ನಾನು ಎಣ್ಣೆಯನ್ನು ತುಂಬ ಕಾಯಿಸಬೇಕಾಗುತ್ತೆ. ಈ ಪೂರಿಗೆ ಅನ್ನೋದು ಕಂಪ್ಲೀಟಾಗಿ ಕಾಯ್ದ ನಂತರ ಈ ರೀತಿ ಒಂದೊಂದೇ ಪೂರಿಯನ್ನು ಆ್ಯಡ್ ಮಾಡ್ತಾ ನಾವು 2 ಕಡೆನೂ ಫ್ರೈ ಮಾಡ್ತಾ ಬರಬೇಕು. ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಈ ರೀತಿ 2 ಕಡೆನೂ ಫ್ರೈ ಆದ ನಂತರ ನಾವು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅದೇ ರೀತಿ ಮಿಕ್ಕಿರುವ ಎಲ್ಲ ಪೂರಿಯನ್ನು ಕೂಡ ಸೇಮ್ ಪ್ರಾಸೆಸ್ನಲ್ಲಿ ನಾವು ಇಲ್ಲಿ ಕುಕ್ ಮಾಡ್ಕೋಬೇಕಾಗುತ್ತೆ. ಇದೀಗ ಆಗಿದೆ. ಸೊ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಫ್ರೈ ಮಾಡಿರುವ ಪೂರಿಯನ್ನು ಇಮಿಡಿಯೇಟಾಗಿ ಈ ರೀತಿ ಶುಗರ್ ಸಿರಪ್ನಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಒಂದು 30 ಸೆಕೆಂಡಷ್ಟು ನಾವು ಒಂದೊಂದು ಪೂರಿನ ಈ ರೀತಿ ಡಿಪ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಸರೋಗುತ್ತೆ. ತುಂಬ ಹೊತ್ತು ಬಿಡಬೇಡಿ, ಅದು ತುಂಬ ಸಾಫ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈ ರೀತಿ 30 ಸೆಕೆಂಡ್ಸ್ ಆದ ನಂತರ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅದೇ ರೀತಿ ಮಿಕ್ಕಿರುವ ಎಲ್ಲ ಪೂರಿಯನ್ನು ಕೂಡ ಸೇಮ್ ಪ್ರಾಸೆಸ್ನಲ್ಲಿ ನಾವು ಈ ರೀತಿ ಶುಗರ್ ಸಿರಪ್ನಲ್ಲಿ ಅನ್ನೋದು ಡಿಪ್ ಮಾಡ್ಕೋಬೇಕಾಗುತ್ತೆ.
ಸೊ ಅಷ್ಟೇ ಫ್ರೆಂಡ್ಸ್, ಯಾವತ್ತಾದರೂ ಸ್ವೀಟ್ ತಿನ್ಬೇಕು ಅನ್ಸೋವಾಗ ಈ ರೀತಿ ದಿಢೀರಾಗಿ ಕಡಿಮೆ ಸಮಯದಲ್ಲೇ ಹಾಗೂ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಈ ರೀತಿ ಸ್ವೀಟ್ ಪೂರಿಯನ್ನು ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ನಿಮ್ಗೆ ಏನಾದರೂ ಸಕ್ಕರೆ ಯೂಸ್ ಮಾಡೋದು ಇಷ್ಟ ಇಲ್ಲ ಅನ್ನೋವಾಗ ಬೆಲ್ಲದಿಂದ ಕೂಡ ಮಾಡ್ಕೋಬೋದು. ಇದೇ ರೀತಿ ಬೆಲ್ಲದ ಪಾಕವನ್ನು ಕೂಡ ತೆಗೆದು ಸೇಮ್ ಪ್ರಾಸೆಸ್ನಲ್ಲಿ ಮಾಡ್ಕೋಬಹುದು. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಹಾಗೂ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇದು ಇಷ್ಟಪಟ್ಟು ತಿಂತಾರೆ. ಹಾಗೂ ಈ ಟಿಪ್ಸ್ನ ಯೂಸ್ ಮಾಡಿ ನೀವು ಫಾಲೋ ಮಾಡೋದ್ರಿಂದ ಈ ಸ್ವೀಟ್ ಪೂರಿ ಅನ್ನೋದು 15ರಿಂದ ನೀವು 20 ದಿನದವರೆಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ಹಾಗೂ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ಐ ಹೋಪ್ ಈ ನನ್ನ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಾನು ಹಾಕಿರೋ ರೆಸಿಪೀಸ್ ಎಲ್ಲ ನೋಟಿಫಿಕೇಷನ್ ಸಿಗುತ್ತೆ.